ನಮಗೆ ಬಹಳ ಬಹಳ ಒಂದು ಸಣ್ಣ ಅಪ್ರಹೆನ್ಷನ್ ಅಲ್ಲಿ ಶುರು ಮಾಡಿದಂಥ ಶೋ ಇದು. ಈ ಥರ ಶೋ ಬೇರೆ ಎಲ್ಲೂ ಆಗಿಲ್ಲ ಅನ್ಸುತ್ತೆ ನಮ್ಗೆ ಗೊತ್ತಿರೋ ಮಟ್ಟಿಗೆ ಈ ಕಂಟ್ರಿಯಲ್ಲಿ. ಫಸ್ಟ್ ಟೈಮ್ ಚಿತ್ರರಂಗಕ್ಕೆ ನಟಿಯರನ್ನ ಆಲ್ಮೋಸ್ಟ್ ಒಂದು ಆಡಿಷನ್ ಮಾಡೋ ಥರ ಶೋ ಇದು. ಹಾಗಾಗಿ ಮಾಡಕ್ಕೆ ಶುರು ಮಾಡ್ದ ಹೋಗ್ತಾ 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 ಈಗ ನಮಗೆಲ್ಲ ಇಟ್ಸ್ ಬಿಕಮ್ ಸಚ್ ನಮ್ಮೆಲ್ರಿಗೂ ವಿ ಲವ್ ಇಟ್. ಶೋನ ಮಾತ್ರ ಅಲ್ಲ, ಹೊರಗಡೆ ಹೋದಾಗ ಜನ ಸ್ಪಂದಿಸ್ತಿರುವಂಥ ರೀತಿ ಎಲ್ಲರೂ ಹೇಳ್ತಾ ಇದ್ದು ಬಹಳ ಡಿಗ್ನಿಫೈಡ್ ಶೋ, ಬಹಳ ಡೀಸೆಂಟ್ ಶೋ ಅಂತ. ಅದು ನನಗೆ ಬಹಳ ಇಷ್ಟ ಆಗುತ್ತೆ. ಆ ಇಮೇಜ್ ಆ ಶೋಗೆ ಇದೆಯಲ್ಲ, ಒಂದ್ ಕಡೆ ನಟಿಯರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಚಿತ್ರರಂಗಕ್ಕೆ, ಇನ್ನೊಂದ್ ಕಡೆ ಓವರ್ ಆಲ್ ಆ ಶೋ ಬಗ್ಗೆನೇ ಬಹಳ ಡೀಸೆಂಟ್ ಆದ ಶೋ ಅಂತ ಜನ ಹೇಳ್ತಾರಲ್ಲ, ಅದು ನನಗೆ ಪರ್ಸನಲಿ ಬಹಳ ತೃಪ್ತಿ ಕೊಟ್ಟಿದೆ. ಅಂಡ್ ಅಲ್ಲಿ ಬರುವಂತ ಪ್ರತಿಭೆಗಳು ಸರ್, ಒಬ್ರಿಗಿಂತ ಒಬ್ರು ಎಲ್ಲಿದ್ರು ಇವರಲ್ಲ ಅನ್ಸುತ್ತೆ. ಅಂದ್ರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಎಂತೆಂಥ ಪ್ರತಿಭೆಗಳಿದೆ ಅನ್ಸುತ್ತೆ. ಎಲ್ಲರೂ ಅವ್ರು ಆಕ್ಟ್ ಮಾಡಿದಾಗ ನಮ್ಗೆಲ್ಲ ಆಶ್ಚರ್ಯ ಆಗುತ್ತೆ. ಎಷ್ಟೊಂದು ಚಿತ್ರಗಳು ನಾವೆಲ್ಲ ಮಾಡಿದಲ್ಲ, ಎಲ್ಲ ಹೊಸಬರು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ. ಅಂಡ್ ಇವ್ರ ಜೊತೆ ಎಲ್ಲ ಸೇರಿದ್ದು ಫಸ್ಟ್ ಟೈಮ್ ನಾವು ಆಸ್ ಅ ಗ್ರೂಪ್ ಸೇರಿರೋದು. ಸಚ್ ಅ ಲವ್ಲಿ ಟೀಮ್. ನಮಗಂತೂ ವಿ ಎಂಜಾಯ್ ಆಸ್ ಅಸ್ ಕಂಪ್ಲೀಟ್ಲಿ ರೀ. ಅಂಡ್ ಆ ತಂಡ, ಜೀ ಕನ್ನಡ ತಂಡ ಇದೆಯಲ್ಲ, ಅವ್ರು ಒಂದೊಂದು ಸಲ ನಂಬೋದಿಲ್ಲ ಅವ್ರು ಪಡುವಂಥ ಶ್ರಮ. ನೀವು ನೋಡೋದು ಒಂದು 2 hours ಶೋ, ಅದಕ್ಕೆ ಹಿಂದೆ ನಾವೊಂದು ಅಟ್ಲೀಸ್ಟ್ 12 to 13 hours ಕೂತಿರ್ತೀವಿ ಅಲ್ಲಿ. ಇವರು ಒಂದು ವಾರ ಫುಲ್ಲು ಕೆಲಸ ಮಾಡ್ತಾರೆ ನಿಮ್ಗೆ 2 ಗಂಟೆ ಮನರಂಜನೆ ಕೊಡೋಕ್ಕೆ. ಹಾಗೆ ಒಂದು ಮ್ಯಾಮತ್ ಎಫರ್ಟ್ ಇದು. ಎಲ್ಲರೂ ಖುಷಿ ಕೊಡ್ತಾ ಇರೋದು. ಕೊನೆಗೆ ಫಿನಲ್ ಆಗಿ ಬಂದಿದೆ. ಕನ್ನಡಕ್ಕೆ ಅದ್ಭುತವಾದ ಪ್ರತಿಭೆಗಳು ಪರಿಚಯ ಆಗಿದೆ. ಅಂಡ್ ವಿ ಹ್ಯಾಡ್ ಅ ಗುಡ್ ಟೈಮ್. ಅಂದ್ರೆ ಮಹಿಳೆಯರಂದ್ರೆ ನಿಮ್ಮ ಪ್ರಕಾರ ಅಲ್ಲ, ಟೆಲಿವಿಷನ್ ನಡೀತಾ ಇರೋದೇನೆ ಹೆಣ್ಮಕ್ಳು ಸ್ಟ್ರಾಂಗ್. ಸೊ ನೀವು ಅದು ನಾನ್ ಫಿಕ್ಷನ್ ಆಗ್ಲಿ ಇಲ್ಲ ಫಿಕ್ಷನ್ ಆಗ್ಲಿ, ಸೊ ಆ ಡ್ರೈವಿಂಗ್ ಫೋರ್ಸ್ ಬೇಸಿಕಲಿ ವಿಮೆನ್ ಓರಿಯೆಂಟೆಡ್ ಇದೆ. ಓಕೆ, ನೆಕ್ಸ್ಟ್ ವರ್ಷ ಮಹಾನಟ ಮಾಡ್ತೀವಿ. ನೆಕ್ಸ್ಟ್ ಸೀಸನ್ ಇಲ್ಲ, ಇದು ನನಗೆ ಈ ಶೋ ಅಲ್ಲೂ ಕೇಳಿದ್ದಾರೆ, ಅಲ್ಲಿ ಉತ್ತರ ಹೇಳ್ಬಿಟ್ಟಿದ್ವಿ ನಾವು. ಅಂದ್ರೆ ಆ ಫಿಲ್ಮ್ ಮಾಡಿದಾಗ ನಾನು ಇವರಷ್ಟು ಈವನ್ ನಟರಲ್ಲಿ ಕೂಡ ನನಗೆ ನಾನು ಇವ್ರ ಫ್ಯಾನ್ ಅಂತೆಲ್ಲ ಹೇಳೇ ಇಲ್ಲ. ಬಟ್ ಯಾವ ಆನಂದ್ ನಾಡ್ಸೋದು ಒಂದು ಪಿಕ್ಚರ್ ನೋಡಿದಾಗ ಅದು ಇಷ್ಟ ಆಗೋದು, ಇನ್ನೊಂದು ಫಿಲ್ಮಲ್ಲಿ ಕಮಲ್ ಸರ್ ಇಷ್ಟ ಆಗೋರು, ಇನ್ನೊಂದು ರಜನಿ ಇಷ್ಟ ಆಗೋರು. ಆ ಥರ ಆ ಚಿತ್ರದ ಮೇಲೆ ಹೋಗ್ತದೋ. ನಾನು ಲಾಯಲ್ ಆಗಿ ಒಬ್ರು ಹಿಂದೆ ಅಂತ ಇದ್ದೇ ಇಲ್ಲ. ಸೊ ಆ ಥರ ಈಗ ಸುಹಾಸಿನಿ ಅವರು ಬೆಂಕಿಯಲ್ಲಿ ಹಾರಾಡಿದಾಗ ನೋಡಿದಾಗ ಆಗುತ್ತೆ. ಆಪ್ತ ಮಿತ್ರ ನೋಡಿದಾಗ ಸೌಂದರ್ಯ ಅವ್ರ ಮನಸ್ಸಿಗೆ ಬರ್ತಾರೆ. ಪ್ರೇಮ ಅವ್ರದ್ದು ಎಷ್ಟೊಂದು ಫಿಲ್ಮ್ಸ್ ಇದೆ. ಆ ಥರ ಇಟ್ಸ್ ಆಲ್ ಪಿಕ್ಚರ್ ಬೇಸ್ಡ್. ಅದು ಸ್ಪೆಸಿಫಿಕ್ ಆಗಿ ಇವ್ರ ಹಿಂದೆ ಅಂತಿಲ್ಲ. ಬಟ್ ಇವರೆಲ್ಲರ ಮಧ್ಯೆ ಒಬ್ಬರನ್ನ ಚೂಸ್ ಮಾಡಲೇಬೇಕು ಅಂತ ನೀವು ಹಠ ಹಿಡಿದ್ರೆ ಅದು ಶ್ರೀದೇವಿ. 5 ಜನ ನಿರ್ದೇಶಕರು 5 ಶಾರ್ಟ್ ಫಿಲ್ಮ್ಸ್ ಮಾಡಿದ್ದಾರೆ. ಶಶಾಂಕ್ ಅವರಾಗಿರ್ಬೋದು, ಇವಾಗ ಶೂಟಿಂಗ್ ಆಗ್ತಿದೆ. ಅದ್ರ ಬಗ್ಗೆ 5 ನಿರ್ದೇಶಕರು ಸಪೋರ್ಟ್ ಮಾಡಿ 5 ಜನ ಶಾರ್ಟ್ ಫಿಲ್ಮ್ ಮಾಡ್ತಾರೆ. ಇಲ್ಲ, ವೆರಿ ಸ್ವೀಟ್ ಆಫ್ ದಮ್. ಇವರೆಲ್ಲ ಹೊಸಬರು. ಕೊನೆಗೆ ಫಿನಲ್ ಆಗಿ ಏನ್ ಮಾಡೋದು? ಕೊನೆಗೆ ಇವರೆಲ್ಲ ಚಿತ್ರರಂಗಕ್ಕೆ ಬರಬೇಕು, ಅವರೆಲ್ಲ ಹೀರೋಯಿನ್ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಅದಕ್ಕೊಂದು ಟ್ರೈಲರ್ ತರ ಮಾಡಿದ್ದಾರೆ. ಈ 5 ಜನ ಒಂದೇ ವಾರ, ಪಾಪ ಅವ್ರು ಟೈಮ್ ಸಿಕ್ಕಿದ್ದು. ಒಂದು ವಾರದಲ್ಲಿ ಒಂದು ಇಡೀ ಫಿಲ್ಮ್ ಅಷ್ಟು ಪ್ರೋಸೆಸ್ ಮಾಡಬೇಕು. ಅವರು ಶೂಟಿಂಗ್ ಮಾಡಿ, ಎಡಿಟ್ ಮಾಡಿ, ಪೋಸ್ಟ್ ಪ್ರೊಡಕ್ಷನ್ ಮಾಡಿ, ಈಗ ಒಂದು ದೊಡ್ಡ ಥಿಯೇಟರ್ಲಿ ನಾರ್ಮಲ್ ಫಿಲ್ಮ್ಸ್ ಹೇಗೆ ರಿಲೀಸ್ ಆಗುತ್ತೋ ಆ ಥರ ಮಾಡ್ತಾ ಇದ್ದಾರೆ. ಹಾಗಾಗಿ ಇಟ್ಸ್ ಅ ಗ್ರೇಟ್ ಎಫರ್ಟ್. ಆ 5 ಜನಕ್ಕೂ ಆಕ್ಚುಲಿ ವಿರ್ ಆಲ್ ಇಂಡೆಟೆಡ್. ನಾವು ನೋಡಿಲ್ಲ ಯಾವ ಥರ ಅಂತ, ಈಗ ತಾನೇ ನೋಡ್ತೀವಿ. ಬಟ್ ವೆರಿ ಸ್ವೀಟ್ ಆಫ್ ದಮ್. ಈ ಥರ ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ. ಅಂಡ್ ಚಿತ್ರರಂಗದವ್ರು ಎಲ್ರಿಗೂ ಇದ್ರ ಬಗ್ಗೆ ಖುಷಿ ಇದೆ. ಬಿಕಾಸ್ ವಿ ಆರ್ ಟ್ರೈಂಗ್. ಕೊನೆಗೆ ಇವರೆಲ್ಲ ಬರೋದು ಚಿತ್ರರಂಗಕ್ಕೆ. ಹಾಗಾಗಿ ಎಲ್ಲರೂ ಕೋಆಪರೇಟ್ ಮಾಡ್ತಾರೆ. ತಕ್ಷಣ ಇಡೀ ಚಿತ್ರರಂಗಕ್ಕೆ ಸಿಗ್ನೇಚರ್ ತರ ಮಾಡ್ಬಿಡ್ತಾರ ಗೊತ್ತಿಲ್ಲ. ಕಾಮಿಡಿ ಮತ್ತೆ ಸಿಂಗರು ಪ್ರತಿಯೊಂದ್ರಲ್ಲೂ ಅವ್ರದ್ದೊಂದು ಪಾತ್ರ ಇದೆ. ಈಗ ಈ ಮಹಾನಟಿಯರು ಎಂಟ್ರಿ ಆಗ್ತಿದ್ದಾರೆ. ನೀವು ಫಸ್ಟ್ ಒಂದು ಪ್ರೋಮೋ ಬಿಟ್ಟು ಅದರಲ್ಲಿ ನಿಮ್ಮ ಪ್ರೋಮೋ ನೋಡಿದಾಗ ನಮ್ಗೆ ತುಂಬಾ ಸರ್ಪ್ರೈಸ್ ಆಗ್ಬಿಟ್ಟು ಎಂತೆಂತ ನಟಿಯರು ಬರ್ಬಹುದು ಅಂತ. ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಆಗುವಂತ ಕಂಟೆಸ್ಟೆಂಟ್ಸ್ ನಿಮಗೆ ಸಿಕ್ಕಿದ್ರ? ಮತ್ತೆ ಹೆಂಗೆ ಅದನ್ನ ನೀವು ಹೆಂಗೆ ನಿಭಾಯಿಸಿದ್ರಿ ಅಂತ? ನಮ್ಮ ಎಕ್ಸ್ಪೆಕ್ಟೇಷನ್ ಎಕ್ಸೀಡ್ ಮಾಡಿದ್ದಾರೆ ಆಕ್ಚುಲಿ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ವಾ ತರುಣ್? ಆಲ್ ಆಫ್ ದಮ್ ಆರ್ ಬ್ರಿಲಿಯಂಟ್. ನಾನು ಇನ್ಫ್ಯಾಕ್ಟ್ ಈ ಶೋ ಐಡಿಯಾ ಹೇಳಿದಾಗ ನನಗೆ ಮಹಾನಟಿ ಬದಲು ಮಹಾನ್ ನಾಯಕಿ ಅಂತ, ಯಾಕಂದ್ರೆ ಎಷ್ಟೊಂದು ಜನ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಆಸೆ ಪಡ್ತಾರೆ, ಅಥವಾ ಈ ಥರ ಜರ್ನಲಿಸ್ಟ್ ಆಗಬೇಕು ಅಂತ ಆಸೆ ಪಡ್ತಾರೆ. ಹೆಣ್ಮಕ್ಳು ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ಆಸಕ್ತಿ ಇದೆಯಲ್ಲ, ಎಲ್ಲರೂ ಸೇರಿ ಮಾಡೋಣ ಅಂತ ಅನಿಸ್ತಾ ಇತ್ತು. ಬಟ್ ಇಲ್ಲ, ಫಸ್ಟ್ ಮಹಾನಟಿ ಅಂತ ಮಾಡೋಣ, ಈ ಕ್ಷೇತ್ರಕ್ಕೆ ಮಾಡೋಣ, ಆಮೇಲೆ ಬೇರೆ ಬೇರೆ ಕ್ಷೇತ್ರಗಳು ಹೋಗೋಣ ಅಂತ ಹೇಳಿದ್ರು.